ಮುರುಗನಕ್ಕು ಹರೋಹರ, ವೆಟ್ರಿವೇಲ್ ವೀರವೇಲ್ ಇವು ರಣಕಹಳೆಗಳಾಗ್ಬಿಟ್ಟಿದ್ವು. ಇಡೀ ತಮಿಳುನಾಡಿನಲ್ಲಿ ಹಿಂದುತ್ವದ ಬಿರುಗಾಳಿ ಎದ್ಬಿಟ್ಟಿತ್ತು. ಕೇವಲ ಬಿರುಗಾಳಿ ಅಲ್ಲ ರೀ, ಸುನಾಮಿ ಎದ್ಬಿಟ್ಟಿತ್ತು. ಗಡ 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 ನಡ್ಗಕ್ಕೆ ಶುರು ಆಗ್ಬಿಟ್ಟಿದೆ DMK. ಈ ದ್ರಾವಿಡ ಹೋರಾಟ ಏನು ಅಲ್ಲಿನ ಸಂಸ್ಕೃತಿಗೋಸ್ಕರ ಅಥವಾ ಅಲ್ಲಿನ ಭಾಷೆಗೋಸ್ಕರ ಅಂತ ಶುರುವಾಯಿತು. ಅದರ ಮೂಲ ಉದ್ದೇಶ ಇದ್ದಿದ್ದೇನೆ ಅಲ್ಲಿ ಹಿಂದುತ್ವವನ್ನ ಸರ್ವನಾಶ ಮಾಡ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ನಡೀತಿದ್ದು ಹಿಂದೂ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳನ್ನ ಒಡೆದಾಕ್ತಕ್ಕಂಥದ್ದು. ಆ ಸ್ಕೌಂಡ್ರಲ್ಲಿ ಹೇಳ್ತಾ ಇದ್ದಾನೆ ಅವನು, ಪೆರಿಯಾರು ಹಿಂದೂ ವಿಗ್ರಹಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಿದ್ದ. ನಮಸ್ತೆ ಸ್ನೇಹಿತರೆ, ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಾನು HN ಚಂದ್ರಶೇಖರ್. ಸ್ನೇಹಿತರೆ, ದಯಮಾಡಿ HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ HNC ಲೈವನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. 5 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು, ಬೇರೆ ಎಲ್ಲೂ ಅಲ್ಲ, ತಮಿಳುನಾಡಲ್ಲಿ 5 ಲಕ್ಷ ಹಿಂದೂಗಳು ಒಂದು ಕಡೆಗೆ ಸೇರಿ ಮದುರೈನಲ್ಲಿ ಮೊನ್ನೆ 22ನೇ ತಾರೀಕು ಭಾನುವಾರ ಅಲ್ಲಿನ ಹಿಂದೂ ವಿರೋಧಿ ಸರ್ಕಾರದ ಮೇಲೆ ಮತ್ತೆ ಆ ಹಿಂದೂ ಸಂಸ್ಕೃತಿಯ ವಿರೋಧಿಗಳ ಮೇಲೆ ಒಂದು ರಣಘೋಷವನ್ನೇ ಮಾಡಿಬಿಟ್ರು. ಎಷ್ಟು ಜನ? 5 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು. ಕಾರ್ಯಕ್ರಮ ಯಾವುದು? ಮುರುಗನ್ ಭಕ್ತರ ಒಂದು ಸಮಾವೇಶ. ಅದು ನೋಡಿ, ಈ ಸಮಾವೇಶವನ್ನ ಮತ್ತೆ ಈ ಹೋರಾಟವನ್ನ ದಕ್ಷಿಣದ ಅಯೋಧ್ಯ ಹೋರಾಟ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಯಾವ ರೀತಿ ಅಯೋಧ್ಯದಲ್ಲಿ ರಾಮ ಮಂದಿರದ ಮೇಲೆ ಒಂದು ಕಳಂಕಿತ ಮಸೀದಿಯನ್ನು ಕಟ್ಟಿ ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಿತ್ತು, ಅದೇ ರೀತಿ ಮದುರೈನಲ್ಲಿ ತಮಿಳು ಬಾಂಧವರ ಆರಾಧ್ಯ ದೇವವಾದಂತಹ ಮುರುಗನ್ರ ಪವಿತ್ರವಾದಂತಹ ಬೆಟ್ಟ ತಿರುಪ್ಪಾರ್ಕುಂಡ್ರಂ. ನೋಡಿ, ಇದು ತುಂಬ ಪವಿತ್ರವಾದ ಬೆಟ್ಟ ಅಲ್ಲಿನ ಭಕ್ತರಿಗೆ. ಯಾಕೆ ಅಂತ ಹೇಳಿದ್ರೆ, ಈ ತಿರುಪ್ಪಾರ್ಕುಂಡ್ರಂ ಬೆಟ್ಟದ ಮೇಲೆ ಮುರುಗನ್ ಅವತಾರ ಆದಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಕೂಡ ಇದೆ. ಸಾವಿರಾರು ವರ್ಷಗಳಿಂದ ಕೂಡ ಹಿಂದೂಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಮದುರೈನ ಆ ಭಾಗದಲ್ಲಿ ಒಂದು ಡಾಮಿನೆಂಟ್ ಹಿಂದೂ ಕಮ್ಯುನಿಟಿ ಇದೆ, ಮುಕ್ಕಲತ್ತೂರ್ ಅಂತ ಹೇಳಿ. ಆ ಸಮುದಾಯದವರಿಗೆ ಇದು ಬಹಳ ಪವಿತ್ರವಾದಂತಹ ಜಾಗ. ಈ ರೀತಿಯಾಗಿ ಸಾವಿರಾರು ವರ್ಷಗಳ ಐತಿಹ್ಯ ಪುರಾಣವನ್ನಿರ್ತಕ್ಕಂತಹ ಈ ಬೆಟ್ಟವನ್ನ ಒಂದಷ್ಟು ವರ್ಷಗಳ ಕೆಳಗೆ ಅಲ್ಲಿ ಯಾವುದೋ ಒಂದು ಸೂಫಿ ಶ್ರೈನನ್ನು ಕಟ್ಟಿದ್ರು. ಅದಾದಮೇಲೆ ಒಂದು ಮಸೀದಿ ಕಟ್ಟಿದ್ರು. ಬರ್ತಾ 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 ಆ ಇಡೀ ಬೆಟ್ಟವನ್ನೇ ಆಕ್ರಮಣ ಮಾಡ್ಕೊಂಡ್ಬಿಟ್ರು. ಒಂದ್ಸರಿ ಅವ್ರ ಕೈಲಿ ಹೋಯ್ತು ಅಂದರೆ ಗೊತ್ತಲ್ಲ ನಿಮಗೆ, ಅಲ್ಲಿ ಪ್ರಾಣಿ ಬಲಿಗಳು ನಡೀತವೆ, ಎಲ್ಲ ಚಟುವಟಿಕೆಗಳು ನಡೀತವೆ. ಯಾವುದು? ಮುರುಗನ್ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಇದ್ದಂತಹ ಪವಿತ್ರವಾದ ಮಂದಿರದಲ್ಲಿ ದೊಡ್ಡ ಹೋರಾಟಗಳು ಶುರುವಾಗೋಯಿತು ಅಲ್ಲಿನ ಭಕ್ತರಿಂದ. ಆದರೆ ದುರದೃಷ್ಟವಶಾತ್ ಅಲ್ಲಿನ ಸರ್ಕಾರ ಅಲ್ಲಿನ ಮುಸಲ್ಮಾನರ ಪರವಾಗಿ ನಿಂತಿತ್ತು, ಹಿಂದೂಗಳ ವಿರೋಧವಾಗಿ ನಿಂತಿತ್ತು. ಏನು ಕರ್ಮಾರಿ ನಮ್ಮ ದೇಶದೊಳಗಡೆಗೆ. ನೋಡಿ, ಈ ತಮಿಳುನಾಡಿನ ಹಿಸ್ಟ್ರಿ ನೆನೆಸ್ಕೊಂಡ್ರೂ ಕೂಡ ಭಾಳ ನೋವಾಗುತ್ತೆ. ಒಂದು ರೀತಿಯಲ್ಲಿ ಹಿಂದುತ್ವದ ತೊಟ್ಟಿಲು ಅಂತ ಹೇಳಿದ್ರೆ ಅದು ತಮಿಳುನಾಡು ಭಾಗ ಅಂತ ಹೇಳ್ಬೋದು, ಅಥವಾ ನಮ್ಮ ಇಡೀ ಸಂಸ್ಕೃತಿಗೆ ತೊಟ್ಟಿಲು ಅಂತ ಹೇಳ್ಬೋದು. ಇವತ್ತು ಕೂಡ ತಮಿಳುನಾಡಿಗೆ ಹೋದರೆ ಮೈಲಿಗಟ್ಟಲೆ ದೊಡ್ಡ ದೊಡ್ಡಂತಹ ದೇವಸ್ಥಾನಗಳು, ಗಲ್ಲಿ ಗಲ್ಲಿಗಳಲ್ಲಿ ದೇವಸ್ಥಾನ, ಗಲ್ಲಿ ಗಲ್ಲಿಗಳಲ್ಲಿ ಅಲ್ಲಿ ಧರ್ಮ ಹಾಸು ಹೊಕ್ಕಾಗಿದೆ ಜನಕ್ಕೆ. ಆದರೆ ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಧರ್ಮ, ಅಲ್ಲಿನ ಭಾರತೀಯತೆ, ಇಡೀ ಭಾರತೀಯ ಪರಂಪರೆಯನ್ನು ಒಂಥರ ಪ್ರತಿನಿಧಿಸ್ತಿದ್ದಂತಹ ಒಂದು ಭೂಭಾಗ ಆಗಿತ್ತದು. ಆದರೆ ಯಾವಾಗ ಅಲ್ಲಿ ದ್ರಾವಿಡ ಚಳುವಳಿ ಶುರುವಾಯಿತು, ಒಬ್ಬ ಸ್ಕೌಂಡ್ರಲ್ ಹುಟ್ಕೊಂಡ ಅಲ್ಲಿ ಪೆರಿಯಾರ್ ಅಂತ ಹೇಳಿ, ಇಡೀ ಸಂಸ್ಕೃತಿಯನ್ನು ನಾಶ ಮಾಡಿದಂತಹ ಇಡಿಯಟ್ ಅವನು. ಅವನಿಂದ ಶುರುವಾಗಿದ್ದೇನಾಯಿತು ಅಂದರೆ, ಅವನಿಂದ ಕ್ರಿಶ್ಚಿಯನ್ ಮಿಷನರಿಗಳು ಸೇರಿಕೊಂಡ್ವು, ಬ್ರಿಟಿಷರು ಸೇರಿಕೊಂಡ್ರು, ಮುಸ್ಲಿಂ ಮೂಲಭೂತವಾದಗಳ ಸಂಪರ್ಕ ಬಂತು, ಮುಸ್ಲಿಂ ಮೂಲಭೂತವಾದ ಸಂಸ್ಥೆಗಳು ಸೇರಿಕೊಂಡ್ವು. ಒಟ್ಟು ಈ ದ್ರಾವಿಡ ಹೋರಾಟ ಏನು ಅಲ್ಲಿನ ಸಂಸ್ಕೃತಿಗೋಸ್ಕರ ಅಥವಾ ಅಲ್ಲಿನ ಭಾಷೆಗೋಸ್ಕರ ಅಂತ ಶುರುವಾಯಿತು, ಅದರ ಮೂಲ ಉದ್ದೇಶ ಇದ್ದಿದ್ದೇನೆ ಅಲ್ಲಿ ಹಿಂದುತ್ವವನ್ನು ಸರ್ವನಾಶ ಮಾಡ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ನಡೀತಿದ್ದು ಹಿಂದೂ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳನ್ನು ಒಡೆದಾಕ್ತಕ್ಕಂಥದ್ದು. ಆ ಸ್ಕೌಂಡ್ರಲ್ಲಿ ಹೇಳ್ತಾ ಇದ್ದಾನೆ ಅವನು, ಪೆರಿಯಾರು ಹಿಂದೂ ವಿಗ್ರಹಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಿದ್ದ. ಆದರೆ ಆ ಇಡೀ ಚಳುವಳಿಗೆ ಭಾಷಾ ಪ್ರೀತಿಯ ಚಳುವಳಿ ಅಥವಾ ಅಲ್ಲಿನ ಸಂಸ್ಕೃತಿಯ ಚಳುವಳಿ ಅಂತ ಹೇಳಿ ಹೆಸರು ಕೊಟ್ಕೊಂಡು ಒಳಗೆ ಹಿಂದುತ್ವದ ವಿರೋಧದ ವಿಷ ಬೀಜವನ್ನು ಬಿತ್ಕೊಂಡೋದ್ರು ಆ ಸಮಾಜದಲ್ಲಿ. 60ರ ದಶಕದಲ್ಲಂತೂ ಅದು ಪೀಕಿಗೆ ಹೊರಟೋಯ್ತು. ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿ ಅಲ್ಲಿ ಇದ್ದಂತಹ ಕಾಂಗ್ರೆಸ್ನ ಆಡಳಿತ ಕೂಡ ಮುಗಿದೋಯ್ತು. ದ್ರಾವಿಡ ಪಕ್ಷಗಳ ಕೈಗೆ ಇಡೀ ರಾಜ್ಯ ಸಿಗಾಕೊಂತು. ಅದು ದ್ರಾವಿಡ ಮುನ್ನೇತ್ರ ಕಳಗಂ ಇರ್ಬೋದು ಅಥವಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಇರ್ಬೋದು, DMK ಮತ್ತು AIDMK. ಒಂದ್ಸರಿ ಅವ್ರ ರಾಜ್ಯ ಬಡ ಮಾಡೋರು, ಒಂದ್ಸರಿ ಇವ್ರ ರಾಜ್ಯ ಬಡ ಮಾಡೋರು. ಆದರೆ ಇಬ್ಬರ ಐಡಿಯಾಲಜಿ ಕೂಡ ಒಂದೇ ಆಗಿತ್ತು. ನೋಡಿ, ತಮಿಳುನಾಡಿನ ಜನಗಳ ಹಣೆಬರ ನೋಡಿ, ಇಡೀ ಸರ್ಕಾರವೇ ಅವರ ಸಂಸ್ಕೃತಿಯ ಅಥವಾ ಹಿಂದುತ್ವದ ಎಗೇನೆಸ್ಟ್ ಆಗಿ ನಿಂತುಬಿಟ್ಟಿತ್ತು. ಜೊತೆಗೆ ಕ್ರಿಶ್ಚಿಯನ್ ಮಿಷನರಿಗಳು, ಮುಸ್ಲಿಂ ಸಂಸ್ಥೆಗಳು ಹೋಗ್ಲಿ ಪರವಾಗಿ ಹೋರಾಟ ಮಾಡೋದಕ್ಕೆ ವಿರೋಧ ಪಕ್ಷ ಇದೆ ಅಂತ ಹೇಳಿದ್ರೆ ಆ ವಿರೋಧ ಪಕ್ಷನೂ ಅದೇ ಜಾಲದಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು. ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಲ್ಲಿ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳ್ಕೊಳ್ತಕ್ಕಂಥದ್ದು ಅಸಹ್ಯ ಅಂತಕ್ಕಂಥ ಭಾವನೆಗಳನ್ನ ಜನ ಸೃಷ್ಟಿ ಮಾಡಿಬಿಟ್ಟಿದ್ರು. ಮೊನ್ನೆವರೆಗೂ ನೋಡಿದ್ರಲ್ಲ, ಇವತ್ತೇನು DMK ಆಡಳಿತ ಇದೆ, ಅಲ್ಲಿನ ಉಪಮುಖ್ಯಮಂತ್ರಿ
ಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಪಬ್ಲಿಕ್ ಅಲ್ಲಿ ಫಂಕ್ಷನ್ ಅಲ್ಲಿ ಹೇಳ್ತಾನೆ, ಈ ಸನಾತನ ಧರ್ಮ ಅನ್ನೋದೊಂದು ಡೆಂಗ್ಯೂ ಇದ್ದಂಗೆ, ಕಾಲ್ರಾ ಇದ್ದಂಗೆ, ಇದನ್ನ ಮೂಲವಾಗಿ ಉಚ್ಚಾಟನೆ ಮಾಡಿ ಬಿಸಾಕಬೇಕು ಅಂತೇಳಿ, ನಿರ್ಮೂಲನೆ ಮಾಡಿ ಬಿಸಾಕಬೇಕು ಅಂತೇಳಿ. ಈ ಮನಸ್ಥಿತಿ ಇರ್ತಕ್ಕಂತಹ ಸರ್ಕಾರ, ಈ ಮನಸ್ಥಿತಿ ಇರ್ತಕ್ಕಂತಹ ಮಂತ್ರಿಮಂಡಲಗಳು, MLAಗಳು ವಿರೋಧ ಪಕ್ಷದವರು ಅವರೇ ಆಗ್ಬಿಟ್ಟಿದ್ರಲ್ಲ. ಇಂತಹ ವಾತಾವರಣದಲ್ಲಿ ಯಾರಾದ್ರೂ ಹಿಂದುತ್ವಕ್ಕೋಸ್ಕರ ನಿಲ್ತಾರೆ ಅಥವಾ ಮಾತಾಡ್ತಾರೆ ಅಂತ ಊಹೆನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಆದರೆ ಪರಿಸ್ಥಿತಿ ಇವತ್ತು ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಅತ್ಯಂತ ಖುಷಿಯಿಂದ ಹೇಳಿದೆ ಅದನ್ನ. ಮೊನ್ನೆ ಜೂನ್ 22ನೇ ತಾರೀಕು ಏನು ಮುರುಗನ್ ಭಕ್ತರ ಸಮಾವೇಶ ನಡೀತು ಮಧುರೈನಲ್ಲಿ, 5 ಲಕ್ಷಕ್ಕಿಂತ ಹೆಚ್ಚು ಜನ ಪಾಲ್ಗೊಂಡಿದ್ರು. DMK ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು, ಅದನ್ನು ತಡಿಬೇಕು ಅಂತೇಳಿ ಶತ ಪ್ರಯತ್ನ ಹಾಕ್ಬಿಟ್ಟು ಪರ್ಮಿಷನ್ ಕೊಟ್ಟೇ ಇರಲಿಲ್ಲ. ಕಡೆಗೆ ಹೈಕೋರ್ಟ್ ಇಂದ ಪರ್ಮಿಷನ್ ತಗೊಂಡ್ಬಂದ್ರು. ಹೈಕೋರ್ಟ್ ಪರ್ಮಿಷನ್ ಕೊಡ್ತು, ಕೆಲವು ಕಂಡೀಷನ್ಗಳನ್ನ ಹಾಕಿ, ಅದರಲ್ಲಿ ಯಾವುದು ರಾಜಕೀಯ ಭಾಷಣ ಮಾಡಬಾರ್ದು, ಯಾರ್ದು ತೇಜೋವಧೆ ಮಾಡಬಾರ್ದು, ಏನೇನೋ ಹಾಕಿ ಪರ್ಮಿಷನ್ ಕೊಡ್ತು. ಕಡೆಗೆ ಸರ್ಕಾರವನ್ನು ಧಿಕ್ಕರಿಸಿ ನಡೆದಂತಹ ಕಾರ್ಯಕ್ರಮದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹಿಂದುತ್ವದ ವಿಜಯ ಇನ್ನೇನಿದೆ ರೀ. ಅದ್ಭುತವಾದ ಕಾರ್ಯಕ್ರಮ ನಡೀತು ಬಿಡಿ, ಅದ್ಭುತವಾದಂತಹ ಕಾರ್ಯಕ್ರಮ. ಪವನ್ ಕಲ್ಯಾಣ್ ಬಂದಿದ್ರು, ಆಂಧ್ರದ ಡೆಪ್ಟಿ ಚೀಫ್ ಮಿನಿಸ್ಟರ್. ಅಣ್ಣಾಮಲೈ ಇದ್ರು ಸ್ಟೇಜ್ ಮೇಲೆ. ಅಣ್ಣಾಮಲೈ ಮತ್ತೆ ಪವನ್ ಕಲ್ಯಾಣ್ ಅವರ ಜುಗಲ್ಬಂದಿ ಅಂತಲೂ ಬಹಳ ಜನಕ್ಕೆ ಇಂಪ್ರೆಸ್ ಆಗ್ಬಿಡ್ತು. ಪವನ್ ಕಲ್ಯಾಣ್ ತಮಿಳಲ್ಲಿ ಭಾಷಣ ಮಾಡಿದ್ರು, ಸೆಕ್ಯುಲರಿಸಂ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಈ ಭಾರತದಲ್ಲಿ ಸೆಕ್ಯುಲರಿಸಂ ಪದ ಅಂತಕ್ಕಂಥದ್ದೇ ಒಂದು ಕಾಮಿಡಿ ಪೀಸ್ ಆಗ್ಬಿಟ್ಟಿದೆ. ಮುಸ್ಲಿಂ ಅವ್ನು ಧೈರ್ಯವಾಗಿ ಅವನ ಧರ್ಮ ಆಚರಣೆ ಮಾಡ್ಕೋಬಹುದು, ಕ್ರಿಶ್ಚಿಯನ್ ಧೈರ್ಯವಾಗಿ ಅವನ ಧರ್ಮವನ್ನು ಆಚರಣೆ ಮಾಡ್ಕೋಬಹುದು. ಯಾರಾದ್ರೂ ಹಿಂದೂ ಅಂತ ಹೇಳಿಬಿಟ್ರೆ ಅದು ಕಮ್ಯುನಲ್ ಆಗ್ಬಿಡುತ್ತೆ. ಇದು ಭಾರತದ ಸೆಕ್ಯುಲರ್ನ ಅಪಹಾಸ್ಯ ಅಂತ ಹೇಳಿ ನೇರವಾಗಿನೇ ಅಟ್ಯಾಕ್ ಮಾಡಿದ್ರೆ ಪವನ್ ಕಲ್ಯಾಣ್ ಅವರು, ಅಣ್ಣಾಮಲೈ ಬಿಡಿ ಹಿಂದುತ್ವದ ಬಗ್ಗೆ ಉಗ್ರವಾಗಿ ಪ್ರತಿಪಾದನೆ ಮಾಡ್ಕೊಂಡು ಮಾತಾಡಿದ್ರು. ಆ ಜನರ ರೆಸ್ಪಾನ್ಸ್ ನೋಡಬೇಕಿತ್ತು ಇಬ್ಬರು ಮಾತಾಡ್ಬೇಕಾದ್ರೆ. ನಾನು ಆಗಲೇ ಹೇಳಿದ್ನಲ್ಲ, ಒಂಥರ ಅಯೋಧ್ಯೆ ಹೋರಾಟದ ನೆನಪು ಕೊಟ್ಬಿಡ್ತು. ಯಾಕೆಂತ ಹೇಳಿದ್ರೆ ಅಯೋಧ್ಯೆ ಹೋರಾಟ ನಡಿಬೇಕಾದ್ರೆ ಜೈ ಶ್ರೀರಾಮ್ ಅಂತಕ್ಕಂಥದ್ದು ಒಂಥರ ರಣಕಹಳೆ ಆಗ್ಬಿಟ್ಟಿತ್ತು. ಅದೇ ರೀತಿ ಇಲ್ಲಿ ಮುರುಗನಕ್ಕೂ ಹರೋಹರ, ವೆಟ್ರಿವೇಲ್ ವೀರವೇಲ್, ಇವು ರಣಕಹಳೆಗಳಾಗ್ಬಿಟ್ಟಿದ್ವು. ಲಕ್ಷಾಂತರ ಜನ ಒಟ್ಟಿಗೆ ಘೋಷಣೆ ಮಾಡೋರು, ಹರೋಹರ ಹರೋಹರ ಅಂತೇಳಿ. ಅದೊಂಥರ ವಾತಾವರಣ ಅನುಭವಿಸೋರಿಗೆ ಗೊತ್ತದು. ಇಡೀ ತಮಿಳುನಾಡಿನಲ್ಲಿ ಹಿಂದುತ್ವದ ಬಿರುಗಾಳಿ ಎದ್ಬಿಟ್ಟಿತ್ತು. ಕೇವಲ ಬಿರುಗಾಳಿ ಅಲ್ಲ ರೀ, ಸುನಾಮಿ ಎದ್ಬಿಟ್ಟಿತ್ತು. ಗಡ 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 ನಡ್ಗಕ್ಕೆ ಶುರು ಆಗ್ಬಿಟ್ಟಿದೆ DMK. ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಧೂಳಿಪಟ ಹೋಗ್ತೀವಿ, ಈ ಅಲೆ ಮುಂದೆ ಅಂತಕ್ಕಂಥ ಭಯ. ಎರಡನೇದು ಹಿಂದುತ್ವದ ಪುನರುಜ್ಜೀವನ ಆಗ್ತಿರ್ತಕ್ಕಂಥದ್ದು. ಇದು ಪರ್ಮನೆಂಟ್ ಆಗಿ ಅವರ ಶವಪೆಟ್ಟಿಗೆಗೆ ಮಳೆ ಹೊಡೆದು ಬಿಡುತ್ತೆ ಅಂತ ಗೊತ್ತು. ಯಾಕೆಂತ ಹೇಳಿದ್ರೆ ಅವರ ಐಡಿಯಾಲಜಿನೇ ಹಿಂದುತ್ವದ ವಿರೋಧವಾಗಿ ಇರ್ತಕ್ಕಂಥದ್ದು. ಇವತ್ತು ನೋಡಿ ಇನ್ನೊಂದೇನಾಗೋಯ್ತು ಅಂತ ಹೇಳಿದ್ರೆ, ವಿಶೇಷವಾಗಿ ಇದರಲ್ಲಿ ಯಾವ AIADMK ಅದೇ ದ್ರಾವಿಡ ಹೋರಾಟದಿಂದ ಬಂದಿತ್ತು, ಅದೇ AIADMK ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. AIADMK 4 ಜನ ಎಕ್ಸ್ ಮಿನಿಸ್ಟರ್ಗಳು ನೇರವಾಗಿ ಪಾಲ್ಗೊಂಡ್ರು. ಆ ಮಧುರೈ ಭಾಗದ ಎಲ್ಲ ಲೀಡರ್ಗಳು ಕೂಡ ಪಾಲ್ಗೊಂಡ್ರು. ಅದಕ್ಕೆ ಅಣ್ಣಾಮಲೈ ಅವರು ಮಾತಾಡ್ತಾ, ಇಲ್ಲಿನ ಜನ ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಸ್ವಾಮಿ ಬೇಕಾ ಅಥವಾ ನಿಧಿ ಬೇಕಾ ಅಂತೇಳಿ. ಸ್ವಾಮಿ ಅಂತ ಹೇಳಿದ್ರೆ AIADMK ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಪಳನಿಸ್ವಾಮಿ, ನಿಧಿ ಅಂತ ಹೇಳಿದ್ರೆ ಉದಯನಿಧಿ ಸ್ಟಾಲಿನ್. ಜನಕ್ಕೆ ಇವಾಗಲೇ ನಿಧಿನ ತಿರಸ್ಕರಿಸ್ಬಿಟ್ಟಿದ್ರೆ ಸ್ವಾಮಿನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಬರ್ತಕ್ಕಂಥ ಚುನಾವಣೆಯಲ್ಲಿ BJP ಮತ್ತು AIADMK ಅಲಯನ್ಸ್ ಆಗುತ್ತೆ. ಅಲ್ಲಿ ಪಳನಿಸ್ವಾಮಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗ್ತಾರೆ, ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥದ್ದನ್ನ ಸೂಚ್ಯವಾಗಿ ಹೇಳಿದ್ರು ಅಣ್ಣಾಮಲೈ ಅವರು. ಆಕ್ಚುಲಿ ಈ ಸಮಾವೇಶ ನಡೆದಿದ್ದು ಏನಂತ ಹೇಳಿದ್ರೆ, ಏನು ದೊಡ್ಡ ಹೋರಾಟ ನಡೀತಾ ಇತ್ತು. ಆ ತಿರುಪ್ಪಾರಕುಂಡ್ರಂ ಆ ಬೆಟ್ಟವನ್ನ, ಆ ಪವಿತ್ರವಾದ ಬೆಟ್ಟವನ್ನ ನಮ್ಮ ಹಿಂದೂಗಳ ವಶಕ್ಕೆ ಕೊಡಬೇಕು ಅಂತ ಹೇಳಿ ಆ ಹೋರಾಟದ ಒಂದು ಅಂತಿಮ ಭಾಗವಾಗಿ ಇದೊಂದು ದೊಡ್ಡ ಸಮಾವೇಶ ನಡೀತು. ಇದರಲ್ಲಿ ಹಲವಾರು ರೆಸಲ್ಯೂಷನ್ಗಳನ್ನ ಪಾಸ್ ಮಾಡಿದ್ರು. ಇದನ್ನ ಆರ್ಗನೈಸ್ ಮಾಡಿದ್ದು ಹಿಂದೂ ಮುನ್ನಾನಿ ಮತ್ತೆ ಅನೇಕ ಸಾಧು ಸಂತರುಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ರು. ನೀವು ಆ ಸ್ಟೇಜ್ ನೋಡಬೇಕಿತ್ತು ರೀ, ಒಂಥರ ಸಂಪೂರ್ಣವಾದಂತಹ ಒಂಥರ ಕೇಸರಿ ಮತ್ತು ಕಂದು ಮಯ ಆಗ್ಬಿಟ್ಟಿತ್ತು. ಬಹಳಷ್ಟು ಜನ ಸಾಧು ಸಂತರುಗಳು ಸ್ಟೇಜ್ ಮೇಲಿದ್ರು, ದೊಡ್ಡ 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 ಪೊಲಿಟಿಕಲ್ ಲೀಡರ್ಗಳಿದ್ರು, ತಮಿಳುನಾಡಿನ ಚಿಂತಕರುಗಳಿದ್ರು. ಯೋಗಿ ಆದಿತ್ಯನಾಥರು ಆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅದೇ ಕಡೆ ಕ್ಷಣದಲ್ಲಿ ಅವ್ರಿಗೇನೋ ಬೇರೆ ಕಾರ್ಯಕ್ರಮ ಇದ್ದಿದ್ದಕ್ಕೆ ಅದು ರದ್ದಾಗೋಯ್ತು. ಇಡೀ ಮಧುರೈ ತುಂಬ ಅವ್ರ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ವು, ಯೋಗಿಯವ್ರು ಬರ್ತಾರೆ ಯೋಗಿಯವ್ರು ಬರ್ತಾರೆ ಅಂತೇಳಿ. ಅವರು ಬಂದುಬಿಟ್ಟಿದ್ರೆ ಇನ್ನಷ್ಟು ಜ್ವಾಲೆ ಎದ್ಬಿಟ್ಟಿರೋದು ಬಿಡಿ. ಆ ಹಿಂದೂ ಮುನ್ನಾನಿ ಅಂತಕ್ಕಂಥ ಒಂದು ಸಂಘಟನೆ ನೇತೃತ್ವ ವಹಿಸಿ ಮಾಡಿರ್ತಕ್ಕಂತಹ ಈ ಸಮಾವೇಶದಲ್ಲಿ 5 ರೆಸಲ್ಯೂಷನ್ಗಳನ್ನ ಮಾಡಿದ್ರು. ಒಂದು, ಆ ತಿರುಪ್ಪಾರಕುಂಡ್ರಂ ಬೆಟ್ಟ ಏನಿರಬೇಕು ಅದು ನಮ್ಮ ವಶಕ್ಕೆ ಬರಬೇಕು, ಅದು ಮುರುಗನ್ ಬೆಟ್ಟ, ಅದು ನಮ್ಮ ಕೈಲೇ ಇರಬೇಕು ಅಂತಕ್ಕಂಥದ್ದು. ಎರಡನೇದು, ಆ ಬೆಟ್ಟದ ಮೇಲೆ ಕಾರ್ತಿಕೇಯ ದೀಪಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಮೂರನೇದು ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಏನು ತಮಿಳುನಾಡಲ್ಲಿ ಅಲ್ಲಿನ ಹಿಂದೂ ದೇವಸ್ಥಾನಗಳ ಮೇಲೆ ಅಲ್ಲಿನ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾವೆ ದೇವಸ್ಥಾನಗಳು, ಸರ್ಕಾರದ ವಶ ಆಗಿಬಿಟ್ಟಿದ್ದಾವೆ. ಅಲ್ಲಿ ಬರ್ತಿರ್ತಕ್ಕಂಥ ಕೋಟ್ಯಾಂತರ ಹಣವನ್ನು ಆ ಸರ್ಕಾರ ಲೂಟಿ ಮಾಡಿ ಎತ್ಕೊಂಡು ಅದನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ವಿನಿಯೋಗ ಮಾಡ್ತಿದೆ. ಕ್ರಿಶ್ಚಿಯನ್ ಸಂಸ್ಥೆಗಳಿಗೆ ಮತ್ತು ಮುಸ್ಲಿಂ ಸಂಸ್ಥೆಗಳಿಗೆ ವಿನಿಯೋಗ ಮಾಡ್ತಿದೆ, ಹಿಂದೂ ವಿರೋಧಿ ಕಾರ್ಯಕ್ಕೆ ವಿನಿಯೋಗ ಮಾಡ್ತಿದೆ. ಅದು ನಿಲ್ಲಬೇಕು, ಸರ್ಕಾರದ ಕೈವಶದಿಂದ ದೇವಸ್ಥಾನಗಳು ಮುಕ್ತಿಯಾಗಬೇಕು ಅಂತಕ್ಕಂಥ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಮತ್ತು ಎಲ್ಲರೂ ಮತಾಂತರವನ್ನು ನಿಲ್ಲಿಸೋದಕ್ಕೆ ಕೈ ಜೋಡಿಸ್ಬೇಕು ಅಂಥೇಳಿ ಅಲ್ಲಿ ಒಂದು ಓತನ್ನು ತೆಗೆಸಿದ್ರು. ಮತಾಂತರ ನಡಿಬಾರ್ದು, ಮತಾಂತರನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳಿ.
ನೋಡಿ, ಇದ್ರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಮುಂಚೆಯಿಂದನೂ ಕೂಡ ಈ ಹಿಂದುತ್ವದ ಅಥವಾ ಸಂಸ್ಕೃತಿಯ ಸಂರಕ್ಷಣೆಗೋಸ್ಕರ ಅಲ್ಲಿನ ಹಿಂದೂ ಮುನ್ನಣಿ ಹೋರಾಟ ಮಾಡ್ತಾ ಇದೆ. ಈ ADMK ಮುಂಚಿಂದನೂ ಕೂಡ ಹಿಂದೂ ಮುನ್ನಣಿಯನ್ನು ವಿರೋಧ ಮಾಡಿಕೊಂಡೇ ಬಂದಿದ್ದು. ADMK ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಹಿಂದೂ ಮುನ್ನಣಿ ಮಾಡಿದಂತಹ ಒಂದು ಸಮಾವೇಶಕ್ಕೆ ADMK ಸಂಪೂರ್ಣವಾಗಿ ಬಂದು ಪಾಲ್ಗೊಂಡಿತ್ತು. ಎಂಥ ದೊಡ್ಡ ಶಿಫ್ಟ್ ನೋಡ್ರಿ ಅಲ್ಲಿ ಹಿಂದುತ್ವದ ಪರವಾಗಿ. ಹಿಂದೆ ಅಣ್ಣಾಮಲೈ ಅವ್ರಿಗಿಂತ ಮುಂಚೆ ಮುರುಗನ್ ಅವರು ಅಲ್ಲಿ ತಮಿಳುನಾಡಿನ ಅಧ್ಯಕ್ಷರಾಗಿದ್ದಾಗ ದಲಿತ ಸಮುದಾಯದ ಬಹಳ ದೊಡ್ಡ ನಾಯಕರು, ಈಗ ಕೇಂದ್ರದ ಸಚಿವರು ಕೂಡ ಅವರು ಮುರುಗನ್ ಅವರು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮುರುಗನ್ಗೆ ಅವಮಾನ ಆಗ್ತಕ್ಕಂತಹ ಕೆಲಸಗಳನ್ನ ಮಾಡಿತ್ತು ಅಲ್ಲಿನ ಸರ್ಕಾರ. ಆಗ ಕಂದಶಕ್ತಿ ಕೌಶಂಗೆ ಅವಮಾನ ಆದಾಗ ಇಡೀ ರಾಜ್ಯದಲ್ಲಿ ವೇಲ್ ಯಾತ್ರಾ ಅಂತ ಹೇಳಿ ಒಂದು ಯಾತ್ರೆ ಮಾಡಿದ್ರು ಮುರುಗನ್ ಅವರು. ಭಾಳ ದೊಡ್ಡ ಯಶಸ್ಸಾಗಿತ್ತಾಗ. ಎಲ್ಲ ಸಮುದಾಯಗಳ ಜನಗಳು ಕೂಡ ಭಾಳ ಸಪೋರ್ಟ್ ಮಾಡಿದ್ರು, ಭಾಳ ಯಶಸ್ವಿ ಮಾಡಿದ್ರು ಆ ಯಾತ್ರೆಯನ್ನು. ಅದು ಕೂಡ ಈ ಮುರುಗನ್ ದೇವರಿಗೆ ಸಂಬಂಧಪಟ್ಟಂತಹ ಯಾತ್ರೆ ಆಗಿತ್ತು. ಯಾಕೆ ಮುರುಗನ್ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಡೀ ತಮಿಳುನಾಡಲ್ಲಿ ಭಾಳ ಇಂಪಾರ್ಟೆಂಟ್ ಡೇಟಿ ಅಂತ ಹೇಳಿದ್ರೆ ಅಥವಾ ದೇವರು ಅಂತ ಹೇಳಿದ್ರೆ ಮುರುಗನ್. ಶಿವ ಮತ್ತು ಪಾರ್ವತಿಯರ ಜ್ಯೇಷ್ಠ ಪುತ್ರ ಅಂತ ಏನು ಹೇಳ್ತೀವಿ, ನಮ್ಮಲ್ಲಿ ಅದು ಸುಬ್ರಹ್ಮಣ್ಯ ಅಂತಾರೆ. ಅಂತಹ ಪವಿತ್ರ ದೇವರ ನೆಲೆಯಾದಂತಹ ಈ ತಿರುಪ್ಪರಕುಂಡ್ರಂ ಬೆಟ್ಟವನ್ನೇ ಅವರು ಸಿಕಂದರ್ ಮಲೈ ಮಾಡ್ಲಿಕ್ಕೆ ಕೊಟ್ಟಿದ್ರಲ್ಲ. ಮಲೈ ಅಂದ್ರೆ ಬೆಟ್ಟ, ಸಿಕಂದರ್ ಬೆಟ್ಟ ಮಾಡ್ಲಿಕ್ಕೆ ಕೊಟ್ಟಿದ್ರು. ಅಲ್ಲಿ ಕಸ್ತೂರಿ ಫೆಸ್ಟಿವಲ್ ಬೇರೆ ಮಾಡ್ಲಿಕ್ಕೆ ಕೊಟ್ಟಿದ್ರು. ಅದಕ್ಕೆ ತಕ್ಕ ಉತ್ತರವನ್ನು ಅಲ್ಲಿನ ಹಿಂದೂಗಳು ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಆ ಹಿಂದೂಗಳ ಸಂಗಮ ಅದು ಕೇವಲ ಬಿರುಗಾಳಿ ಆಗಿಲ್ಲ, ಸುನಾಮಿ ಆಗಿತ್ತು. ಮುಂದೆ ಬರಲಿರ್ತಕ್ಕಂತಹ ರಾಜಕೀಯ ಬದಲಾವಣೆಗೆ ಒಂದು ದೊಡ್ಡ ದಿಕ್ಸೂಚಿತರ ಇತ್ತು. ಕೇವಲ ರಾಜಕೀಯ ಬದಲಾವಣೆ ಅಷ್ಟೇ ಅಲ್ಲ, ಧಾರ್ಮಿಕ ಬದಲಾವಣೆ, ಅಲ್ಲಿನ ಸಾಂಸ್ಕೃತಿಕ ಶಿಫ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದು ದೊಡ್ಡ ನಿದರ್ಶನ ಆಗಿತ್ತು. ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ತಮಿಳುನಾಡು ಹಿಂದುತ್ವದ ಭದ್ರ ಬುನಾದಿ ಆಗುತ್ತೆ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.